ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆ ಭರ್ಜರಿಯಾಗಿ ನಡೆಯಿತು. ಸಾಮಾನ್ಯ ಕ್ಷೇತ್ರಕ್ಕೆ 7 ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು, 8 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು, 7 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಗಂಗಾಧರ ಚನ್ನವೀರ ಸ್ವಾಮಿ, ಜಯಣ್ಣ ವೆಂಕಟ್, ನರಸಿಂಹಾಚಾರ್ಯ ಕುಮಾರ್, ನಾಗರಾಜು ಲೋಹಿತ್ ಕುಮಾರ್ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ. ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಮಂಗಳಮ್ಮ, ನಾಗರತ್ನ, ರಂಗರಾಜು, ತೀರ್ಥ ಪ್ರಸಾದ್, ದೇವರಾಜು, ರಂಗನಾಥ್ 6 ಜನ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣೆ ಅಧಿಕಾರಿಯಾಗಿ ಲಿಯಾಖತ್ ಅಲಿ ಖಾನ್ ಕರ್ತವ್ಯ ನಿರ್ವಹಿಸಿದರು. ನೂತನ ನಿರ್ದೇಶಕ ವೆಂಕಟ ನರಸಿಂಹಾಚಾರ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮೆಲ್ಲ ನಿರ್ದೇಶಕರ ಸಹಕಾರ ಪಡೆದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ. ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಹಾಲು ಹಾಕುವ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೇವೆ. ಗ್ರಾಮೀಣ ಭಾಗದ ರೈತರಿಗೆ ಎಲ್ಲ ಯೋಜನೆಗಳು ಸಿಗಬೇಕು. ಆದ್ದರಿಂದ ರೈತರು ಡೈರಿಗಳಿಗೆ ಗುಣಮಟ್ಟದ ಹಾಲನ್ನು ಹಾಕುವುದರ ಮೂಲಕ ಹೆಚ್ಚಿನ ಲಾಭ ಪಡೆಯಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಮುಖಂಡರಾದ ನರೇಶ್, ರಂಗನಾಥ್ ಸೇರಿದಂತೆ ಕಾರ್ಯದರ್ಶಿ ರಂಗನಾಥ್ ಭಾಗವಹಿಸಿದ್ದರು. HG ವೆಂಕಟ ನರಸಿಂಹಾಚಾರ್ಯ 2025ನೇ ಇಸ್ವಿನಲ್ಲಿ ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿರುತ್ತದೆ. ಇದರಲ್ಲಿ 6 ಜನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಇನ್ನು 7 ಜನ ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗಿರುತ್ತಾರೆ. ಒಬ್ಬರು ಸೋಲನ್ನು ಅನುಭವಿಸಿರುತ್ತಾರೆ. ಎಲ್ಲ ಒಟ್ಟು 13 ಜನನೂ ಸಹ ರೈತರ ಪರವಾಗಿ, ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಿ ಅವರ ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸಂಘದ ಚುನಾವಣೆಯಲ್ಲಿ 13 ಸ್ಥಾನಗಳಿದ್ದು 6 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರ್ತವೆ. ಮತ್ತು ಇನ್ನು 7 ಸಾಮಾನ್ಯ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ 8 ಜನ ಅಭ್ಯರ್ಥಿಗಳಿದ್ದು 7 ಜನ ವಿನ್ ಆಗಿರ್ತಾರೆ. ಅದರಿಂದ 7 ಜನಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇನ್ನು ಮುಂದಿನ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತೆ ಈ ಮಂಡಳಿ ಮತ್ತು ನಮ್ಮ ಬಾಡಿ ಏನಿದೆ ಎಲ್ಲ ಜನರಿಗೂ ಒಗ್ಗಟ್ಟಾಗಿ ಸಹಕಾರ ಮಾಡಿ ರೈತರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೇನೆ. 13 ಜನ ನಿರ್ದೇಶಕ ಸ್ಥಾನಗಳಲ್ಲಿ 14 ಜನ ಸ್ಪರ್ಧಿಸಿದ್ರು. 13 ಜನ ಆಯ್ಕೆಯಾಗಿದ್ದಾರೆ. ಒಂದು ಸೋಲಾಗಿರುತ್ತೆ ಇದರಲ್ಲಿ. ಹಾಗಾಗಿ 13 ಜನನು ಬಾಡಿನಲ್ಲಿರ್ತಾರೆ.